ಯೂಶಲಿ ಈ ಒಂದು SLC ಓದಂಥ ಮಕ್ಕಳು ಇದ್ರೆ ಮನೆಯಲ್ಲಿ ನಮ್ಮ ಅನ್ಸುವಿ ಯಾಕೆ ಟಿವಿ ಹೆಚ್ಚಿಗೆ ನೋಡ್ತಿರ್ತಾರೆ, ಅವ್ರನ್ನ ಟಿವಿಯಿಂದ ಹೆಂಗೆ ಹೊರತರೋದು ಅಂತ ಅನ್ನೋದು ಸಮಸ್ಯೆ ಆಗಿರುತ್ತೆ. ಟಿವಿನ ಯೂಶಲಿ ನಾವೇನ್ ಮಾಡ್ತೀವಿ ಅಂತ ಆ ಸಮಯದಲ್ಲಿ ಕೇಬಲ್ ಎಲ್ಲ ಕಿತ್ತಾಕ್ಸ್ತೀವಿ, ಏನು ಅವ್ರಿಗೆ ನೋಡೋದ ರೀತಿಯಲ್ಲಿ ಅವ್ರನ್ನ ರಿಸ್ಟ್ರಿಕ್ಟ್ ಮಾಡ್ತೀವಿ. ಆದ್ರೆ ನಾವು ಕೆಲವೊಂದು ಅಂಶಗಳನ್ನ ಮಾಡಬಹುದು. ಮೊದಲಿಗೆ ಖುಷಿ ಕೊಡುವಂಥ ಕೆಲಸಗಳನ್ನ ಅಥವಾ ಚಟುವಟಿಕೆಗಳನ್ನ ಮಾಡಿಸ್ಬೇಕಾಗುತ್ತೆ. ಮುಖ್ಯವಾಗಿ ಅವ್ರ ಜೊತೆ ಕುಳಿತುಕೊಂಡು ಸುಮ್ಮನೆ ಹರಟೆ ಹೊಡೆಯುವಂಥದ್ದು, ಅಥವಾ ಅವ್ರಿಗೇನೋ ಒಂದು ಖುಷಿ ಆಗುವಂಥ ಒಂದು ವಿಚಾರ ಇರುತ್ತೆ ಅವ್ರ ಮನಸ್ಸಲ್ಲಿ, ಅಥವಾ ಏನೋ ಹೇಳ್ತಿರ್ತಾರೆ, ಒಂಥರ ಫ್ಯಾಂಟಸಿ ಥಿಂಕಿಂಗ್ ಅಂತ ಹೇಳ್ಬೋದು. ಆ ಥರದ ಅಂಶಗಳಿಗೆ ಅವಕಾಶ ಮಾಡಿಕೊಡಿ. ಸ್ವಲ್ಪ ಇಂಟರ್ಮಿಟೆಂಟ್ ಆಗಿ ಒಂದು 10 ನಿಮಿಷ 15 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಒಂದು ಪ್ರೋಗ್ರಾಮನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ರೆ, ಸುಮ್ಮನೆ ಹೋಗಿ ಇವಾಗ ಲಾಕ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಮನೇಲಿ ಒಳಗಡೆ ಕುಳಿತುಕೊಂಡು ಅದೇ ಆಲೋಚನೆ ಓಡ್ತಾ ಇರುತ್ತೆ ಅವ್ರ ಮನಸ್ಸಲ್ಲಿ. ಓದೋದು ಇಲ್ಲ. ಅವ್ರಿಗೆ ಟಿವಿನ ರೆಗ್ಯುಲೇಟೆಡ್ ಮ್ಯಾನರಲ್ಲಿ ಕೊಡಬೇಕು, ನಾನು ನೋಡೋದಕ್ಕೆ ಬಿಡಬೇಕು. ಅದ್ರ ಜೊತೆಗೆ ನೀವು ಅವ್ರನ್ನ ಎಂಗೇಜ್ ಮಾಡುವಂಥದ್ದು, ಅವ್ರಿಗೆ ಖುಷಿ ಕೊಡುವಂಥ ಆಕ್ಟಿವಿಟೀಸಲ್ಲಿ, ಅಥವಾ ನೀವೇನಾದರೂ ಸಹಕಾರ ಕೇಳುವಂಥದ್ದು, ಚಿಕ್ಕ ಪುಟ್ಟ ಕೆಲಸ ಕಾರ್ಯಗಳಲ್ಲಿ ಅವ್ರನ್ನ ಬಳಸ್ಕೊಳ್ಳುವಂಥದ್ದು, ಅದನ್ನು ಮಾಡಬೇಕಾಗುತ್ತೆ. ಕೇವಲ ಎಲ್ಲ ಟೈಮಲ್ಲೂ ಓದು ಒಂದೇ ಮುಖ್ಯ ಅಲ್ಲ, ಅದಕ್ಕೆ ಸ್ವಲ್ಪ ಗ್ಯಾಪ್ ಬಿಡಬೇಕಾಗುತ್ತೆ. ಸೊ ಇಷ್ಟಾಗಿಯೂ ಕೆಲವೊಂದು ಟೈಮಲ್ಲಿ ಮಕ್ಕಳು ಟಿವಿ ನೋಡೋದ್ರಿಂದ ಹೊರಗಡೆ ಬರ್ತಾ ಇಲ್ಲ ಅಂದರೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ನಮ್ಮ ಯುವ ಸ್ಪಂದನ ಕೇಂದ್ರನ ಕಾಂಟ್ಯಾಕ್ಟ್ ಮಾಡೋದಕ್ಕೆ 3 ದಾರಿಗಳಿದೆ. ಅದರಲ್ಲಿ ಒಂದು, ಯುವ ಸ್ಪಂದನ ಕೇಂದ್ರಗಳು ಪ್ರತಿ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇದ್ದಾವೆ. ಎರಡನೇದು, ಇಲ್ಲೇನು ನಂಬರ್ ಬರ್ತಾ ಇದೆ ಆ ನಂಬರ್ ಮೂಲಕ ನೀವು ಸಂಪರ್ಕ ಮಾಡ್ಬೋದು. ಮೂರನೇದು, ಇನ್ಸ್ಟಾಗ್ರಾಮಲ್ಲಿ ಏನು ವಿಡಿಯೋ ಇದೆ, ಸೊ ಅದರಲ್ಲಿ ನೀವು ಲಿಂಕನ್ನು ಒತ್ತೋದ್ರ ಮೂಲಕ ಯುವ ಸ್ಪಂದನ ಕೇಂದ್ರನ ನೀವು ಸಂಪರ್ಕ ಮಾಡ್ಬೋದು. ಇಲ್ಲಿ ಸಿಗುವಂಥ ಎಲ್ಲ ಸೇವೆಗಳು ಫ್ರೀಯಾಗಿ ಇರ್ತವೆ, ಜೊತೆಗೆ ಕ್ವಾಲಿಟಿಯಿಂದ ಕೂಡಿರುತ್ತೆ. ಬನ್ನಿ ಮಾತಾಡೋಣ.